ಈ ಆರ್ ಸಿ ಬಿ ಎಲ್ಲೋ ಒಂದು ಕಡೆ ತನ್ನ ಚೊಚ್ಚಲ ಐ ಪಿ ಎಲ್ ಕಪ್ ಗೆದ್ದು ತಪ್ಪು ಮಾಡ್ತಾ ಅಂತ ಕೆಲವೊಂದು ಸತಿ ಅನಿಸ್ಬಿಡುತ್ತೆ. ಯಾಕಂತ ಹೇಳಿದ್ರೆ ಕೆಲವೊಂದು ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ ಆ ರೀತಿ ಅನಿಸೋದು ಸಹಜ. ಯಾಕಂತ ಹೇಳಿದ್ರೆ ಕಪ್ ಗೆದ್ದ ಮೇಲೆ ಆರ್ ಸಿ ಬಿ ಮತ್ತು ಆರ್ ಸಿ ಬಿ ಫ್ಯಾನ್ಸ್ಗಳಲ್ಲಿ ಏನೇನೋ ಒಂಥರ ಕಸಿ ಬಿಸಿ ಸಂತೋಷ ಇದೆ, ಆದರೂ ಸಹ ಆ ಸಂತೋಷವನ್ನು ವ್ಯಕ್ತಪಡಿಸೋದಕ್ಕೆ ಸಂಭ್ರಮಿಸೋದಕ್ಕೆ ಆಗ್ತಾ ಇಲ್ಲ. ಆ ರೀತಿಯ ಒಂದು ಪರಿಸ್ಥಿತಿ ಆರ್ ಸಿ ಬಿ ಫ್ಯಾನ್ಸ್ಗಳಲ್ಲಿದೆ, ಆರ್ ಸಿ ಬಿಯಲ್ಲೂ ಇದೆ. ಹೌದು, ಯಾಕೆ ಈ ಕಾರಣ ಹೇಳ್ತಾ ಇದ್ದೀನಿ ಅನ್ನೋದನ್ನ ಹೇಳ್ತೀನಿ. ಇದು ಕರ್ನಾಟಕ.in, ನಾನು ನಿಮ್ಮ ಶ್ರೀಕಾಂತ್ ಶಂಕರಘಟ್ಟ. ಆರ್ ಸಿ ಬಿ ಸೀಸನ್ 18ರಲ್ಲಿ ಚೊಚ್ಚಲ ಐ ಪಿ ಎಲ್ ಕಪ್ ಗೆಲ್ತು. ಎಲ್ಲರೂ ಕೂಡ ಕಪ್ ಗೆದ್ದ ದಿನ ಸಂಭ್ರಮಾಚರಣೆ ಹೆಂಗಿತ್ತು ಅಂತ ಹೇಳಿದ್ರೆ ಬೆಳಗಿನ ಜಾವ 4-5 ಗಂಟೆ ತನಕ ಆರ್ ಸಿ ಬಿ ಫ್ಯಾನ್ಸ್ಗಳು ಆ ರೇಂಜಿಗೆ ಸಂಭ್ರಮಾಚರಣೆ ಮಾಡಿದರು. ಇನ್ನು ವಿರಾಟ್ ಕೊಹ್ಲಿ ಕೂಡ ಅಹಮದಾಬಾದ್ ಸ್ಟೇಡಿಯಮಲ್ಲಿ ಒಂದು ಮಾತನ್ನು ಹೇಳಿದರು, ನಾನು ಇಲ್ಲಿ ಸೆಲೆಬ್ರೇಷನ್ ಮಾಡೋದು ನೋಡ್ತಾ ಇಲ್ಲ, ನಾನು ಬೆಂಗಳೂರಿಗೆ ಹೋಗಿ ಅಲ್ಲಿನ ಅಭಿಮಾನಿಗಳ ಸೆಲೆಬ್ರೇಷನ್ನ ಕಣ್ತುಂಬ್ಕೋಬೇಕು ಅನ್ನೋ ಒಂದು ಮಾತನ್ನು ಸಹ ಹೇಳಿದರು. ಅದೇ ರೀತಿಯಲ್ಲಿ ಮಾರನೇ ದಿವಸ ಇಡೀ ಬೆಂಗಳೂರೇ ಒಂದು ರೀತಿಯಲ್ಲಿ ಸಂಭ್ರಮಾಚರಣೆಯಲ್ಲಿ ತೊಡಗಿತ್ತು. ಹೀಗಿರಬೇಕಾದ್ರೆ ಒಂದು ಅವಘಡ ಕೂಡ ನಡೀತು. ಕಾಲ್ತುಳಿತದಿಂದ 11 ಜನ ಸಾವನ್ನಪ್ಪಿದ್ರು. ಆ ಸಾವಿನ ನೋವು ಈಗಲೂ ಸಹ ಯಾರಿಗೂ ಮರೆಯೋಕ್ಕಾಗ್ತಾ ಇಲ್ಲ. ಒಂದು ರೀತಿಯಲ್ಲಿ ಅದು ಯಾರಿಗೂ ಕೂಡ ಆ ಒಂದು ಘಟನೆ ನಡಿಬಾರ್ದಿತ್ತು, ನಡೆದು ಹೋಯ್ತಲ್ಲ ಅನ್ನೋ ದುಃಖ ಈಗಲೂ ಸಹ ಎಲ್ಲರ ಮನಸ್ಸಲ್ಲೂ ಇದೆ. ಹೀಗಿರ್ಬೇಕಾದ್ರೆ ಆ ಒಂದು ಘಟನೆ ಒಂದು ಕಡೆ ಆದರೆ, ಈಗ ಆರ್ ಸಿ ಬಿ ಫ್ಯಾನ್ಸ್ಗಳಿಗೆ ಆ ಒಂದು ಘಟನೆ, ಆರ್ ಸಿ ಬಿ ಫ್ಯಾನ್ಸ್ಗಳಿಗೆಲ್ಲ, ಕ್ರಿಕೆಟ್ ಅಭಿಮಾನಿಗಳೆಲ್ಲರಿಗೂ ಸಹ ಆ ಘಟನೆಯನ್ನು ಯಾವತ್ತೂ ಸಹ ಮರೆಯೋಕ್ಕಾಗಲ್ಲ. ಆ ರೀತಿಯ ಒಂದು ಘಟನೆ. ಅದ್ರ ಜೊತೆಯಲ್ಲಿ ಈಗ ಬ್ಯಾಕ್ ಟು ಬ್ಯಾಕ್ ಬ್ಯಾಡ್ ನ್ಯೂಸ್ಗಳು ಆರ್ ಸಿ ಬಿ ಫ್ಯಾನ್ಸ್ಗಳಿಗೆ ಕೇಳೋದಕ್ಕೆ ಶುರುವಾಗಿದೆ. ಫಸ್ಟ್ ನ್ಯೂಸು ಬಂದಿದ್ದು ಆರ್ ಸಿ ಬಿ ಫ್ರಾಂಚೈಸಿ ಬದಲಾಗ್ತಾರೆ ಅಂತೇಳಿ. ಆರ್ ಸಿ ಬಿ ಫ್ರಾಂಚೈಸಿ ಬದಲಾಗೋದಕ್ಕೆ ಯಾವುದೇ ರೀತಿಯ ಒಂದು ಬೇಜಾರು ಯಾವ ಫ್ಯಾನ್ಸ್ಗಳಿಗೂ ಇರಲ್ಲ. ಅದು ಒಂದು ರೀತಿಯಲ್ಲಿ ಹಣದ ವ್ಯವಹಾರ. ಈ ರೀತಿಯ ಒಂದು ವ್ಯವಹಾರದಲ್ಲಿ ಕಂಪನಿಗಳು ಬದಲಾಗ್ತಾ ಇರ್ತವೆ, ಓನರ್ಗಳು ಬದಲಾಗ್ತಾ ಇರ್ತಾರೆ. ಆದರೆ ಆರ್ ಸಿ ಬಿ ಹೆಸರು ಚೇಂಜ್ ಆಗುತ್ತೆ ಅನ್ನೋ ಒಂದು ಮಾತು ಕೇಳಿ ಬಂದಾಗ ಎಲ್ಲ ಆರ್ ಸಿ ಬಿ ಫ್ಯಾನ್ಸ್ಗಳು ಸಹ ಬೇಜಾರಾಗಿದ್ದರು. ಆರ್ ಸಿ ಬಿ ಅನ್ನೋ ಒಂದು ಬ್ರ್ಯಾಂಡೇ ಬೇರೆ, ಆ ಎಮೋಷನ್ ಬೇರೆ. ಆರ್ ಸಿ ಬಿ ಅನ್ನೋದು ಸ್ಟೇಡಿಯಮ್ಮಲ್ಲಿ ಕೇವಲ ಆರ್ ಸಿ ಬಿ ಮ್ಯಾಚ್ ಇರ್ಬೇಕಾದ್ರೆ ಮಾತ್ರ ಅಲ್ಲ, ಬೇರೆ ಬೇರೆ ಮ್ಯಾಚ್ಗಳು, ಇಂಡಿಯಾ ಟೂರ್ನಿ ಇರ್ಬೋದು, ಬೇರೆ ಬೇರೆ ಪಾಕಿಸ್ತಾನ ಇರ್ಬೋದು, ನ್ಯೂಜಿಲ್ಯಾಂಡ್ ಇರ್ಬೋದು, ಇಂಗ್ಲೆಂಡ್ ಇರ್ಬೋದು, ಎಲ್ಲೇ ಹೋದ್ರೂ ಸಹ ಒಬ್ಬ ಆರ್ ಸಿ ಬಿ ಫ್ಯಾನ್ಸ್ ಇರ್ತಿದ್ದ. ಆ ಸ್ಟೇಡಿಯಮಲ್ಲಿ ಆರ್ ಸಿ ಬಿ ಅಂತ ಕೂಗ್ತಿದ್ದ. ಕೇವಲ ಇಂಡಿಯನ್ ಪ್ಲೇಯರ್ಸ್ ಅಷ್ಟೇ ಅಲ್ಲ, ಫಾರಿನ್ ಪ್ಲೇಯರ್ಸ್ಗಳು ಸಹ ಆಡ್ಬೇಕಾದ್ರೆ ಆರ್ ಸಿ ಬಿ ಅಂತ ಚೇರ್ ಅಪ್ ಮಾಡ್ತಾ ಇದ್ರು. ಆ ರೀತಿಯ ಒಂದು ಎಮೋಷನ್ ಆ ಆರ್ ಸಿ ಬಿ ಅನ್ನೋ ಹೆಸರಿಗಿತ್ತು. ಅದೆಲ್ಲ ಒಂದು ಕಡೆ ಹೆಸರು ಬದಲಾಗುತ್ತೆ ಅನ್ನೋ ಕೂಡ ಚರ್ಚೆ ನಡೀತಾ ಇತ್ತು. ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಕೆಲವರು ಹೆಸರು ಬದಲಾಗಲ್ಲ, ಆ ಹೆಸರಿನ ಜೊತೆನೆ ಸೇಲ್ ಮಾಡ್ತಾ ಇದ್ದಾರೆ ಅಂತೇಳಿ ಒಬ್ರು ಹೇಳಿದ್ರಿಲ್ಲ, ಕೆಲವರು ಆ ಹೆಸರು ಚೇಂಜ್ ಆಗ್ಬೋದು ಅನ್ನೋ ಒಂದು ಮಾತಾಡೋದು. ಇದು ಒಂದು ಕಡೆ ಆದರೆ, ಈಗ ಇನ್ನೊಂದು ಸುದ್ದಿ ಬಂದಿದೆ. ಇದು ನಿಜವಾಗ್ಲೂ ಸಹ ಆರ್ ಸಿ ಬಿ ಫ್ಯಾನ್ಸ್ಗಳಿಗೆ ಒಂದು ರೀತಿಯಲ್ಲಿ ಅರಗಿಸ್ಕೊಳಕ್ಕಾಗ್ತಾ ಇಲ್ಲ. ಐ ಪಿ ಎಲ್ ಅನ್ನ ಎಂಜಾಯ್ ಮಾಡ್ತಾ ಇದ್ದಂತಹ ಆ ಕ್ಷಣ ಮತ್ತೆ ದೂರ ಆಗುತ್ತೆ ಅನ್ನೋ ಒಂದು ಬೇಸರ ಈಗ ಆರ್ ಸಿ ಬಿ ಅಭಿಮಾನಿಗಳಲ್ಲಿದೆ. ಹೌದು, ಅದೇನು ಅಂತ ಹೇಳಿದ್ರೆ ಈಗ ಆರ್ ಸಿ ಬಿಯ ಹೋಮ್ ಗ್ರೌಂಡ್ ಕೂಡ ಚೇಂಜ್ ಆಗ್ತಾ ಇದೆ. ಚಿನ್ನಸ್ವಾಮಿ ಸ್ಟೇಡಿಯಂ ಇನ್ಮೇಲೆ ಆರ್ ಸಿ ಬಿಯ ಹೋಮ್ ಗ್ರೌಂಡ್ ಆಗೋದಿಲ್ಲ 2026ರ ಐ ಪಿ ಎಲ್ನಲ್ಲಿ ಅನ್ನೋ ಒಂದು ಮಾತು ಇದೀಗ ಕೇಳಿ ಬರ್ತಾ ಇದೆ. ಎಲ್ಲರಿಗೂ ಗೊತ್ತಾ ಇದೆ, ಐ ಪಿ ಎಲ್ ಕಪ್ ಗೆದ್ದ ಮೇಲೆ ಸಂಭ್ರಮಾಚರಣೆ ವೇಳೆ ಕಾಲ್ತುಳಿತ ಆಗಿ 11 ಜನ ಸಾವನ್ನಪ್ಪಿದ್ರು. ಆ ಸಾವಿನ ತನಿಖೆಯನ್ನು ಸರ್ಕಾರ ನ್ಯಾಯಾಂಗ ತನಿಖೆಗೆ ವಹಿಸಿತ್ತು. ತನಿಖೆ ನಡೆಸಿದಂತಹ ತಂಡ ಚಿನ್ನಸ್ವಾಮಿ ಸ್ಟೇಡಿಯಮ್ಮು ಸುರಕ್ಷಿತವಾಗಿಲ್ಲ, ಅಲ್ಲಿ ಆಡೋದಕ್ಕಾಗಲಿ, ಅಲ್ಲಿ ಜನ ಸಂದಣಿ ಸೇರೋದಕ್ಕಾಗಲಿ ಅದು ಸುರಕ್ಷಿತವಾದ ಸ್ಥಳ ಅಲ್ಲ ಅನ್ನೋ ಒಂದು ವರದಿಯನ್ನು ಕೊಟ್ಟ ನಂತರದಲ್ಲಿ ಸದ್ಯಕ್ಕೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಯಾವುದೇ ಕ್ರಿಕೆಟ್ ಟೂರ್ನಮೆಂಟ್ಗಳು ನಡೆದಿಲ್ಲ. ಎಲ್ಲರಿಗೂ ಗೊತ್ತಾಯಿದೆ, 2025ರ ಮಹಿಳಾ ವಿಶ್ವಕಪ್ ಮ್ಯಾಚ್ಗಳು ನಡೀಬೇಕಾಗಿತ್ತು. ಅದನ್ನು ಸಹ BCCI ಬೇರೆ ಕಡೆಗೆ ಸ್ಥಳಾಂತರಿಸಿತು. ಇನ್ನು 2026ರಲ್ಲಿ ಬರ್ತಾ ಇರುವಂತಹ T20 ವಿಶ್ವಕಪ್ ಕೂಡ ಅಲ್ಲಿ ನಡಿಬೇಕಾಗಿತ್ತು. ಅದು ಸಹ ಈಗ ಕ್ಯಾನ್ಸಲ್ ಆಗಿದೆ. ಅಲ್ಲಿ ನಡಿಬೇಕಾಗಿದ್ದಂತಹ ಎಲ್ಲ ಪಂದ್ಯಗಳನ್ನು ಬೇರೆ ಸ್ಥಳಕ್ಕೆ ಸ್ಥಳಾಂತರಿಸಲಾಗಿದೆ. ಇನ್ನು ರಣಜಿ ಟೂರ್ನಿಗಳು ಏನು ನಡೀತಾ ಇದೆ, ಈಗಾಗಲೇ ರಣಜಿ ಟೂರ್ನಿ ನಡೀತಾ ಇದೆ. ಹಿಂದೆ ವಿಜಯ್ ಹಜಾರೆ ಇರ್ಬೋದು, ಬೇರೆ ಬೇರೆ ಏನು ದೇಸಿ ಕ್ರಿಕೆಟ್ ಟೂರ್ನಿಗಳಿತ್ತು, ಅದು ಸಹ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೀಲಿಲ್ಲ. ನಮ್ಮ KPL ಏನು ಕರ್ನಾಟಕ ಪ್ರೀಮಿಯರ್ ಲೀಗ್ ಇರ್ಬೋದು, ಅದನ್ನು ಮಹಾರಾಜ ಟ್ರೋಫಿ ಅಂತ ಮಾಡಿದರೆ, ಆ ಮಹಾರಾಜ ಟ್ರೋಫಿ ಸಹ ಬೆಂಗಳೂರಿನಲ್ಲಿ ನಡೀಲಿಲ್ಲ. ಹಾಗಾಗಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಯಾವುದೇ ರೀತಿಯಾದಂತಹ ಕ್ರಿಕೆಟ್ ಮ್ಯಾಚ್ಗಳು ನಡೀತಾ ಇಲ್ಲ.
ಹೀಗಿರಬೇಕಾದ್ರೆ ಇದೀಗ IPL 2026ರಲ್ಲಿ RCBಗೆ ಹೋಮ್ ಗ್ರೌಂಡ್ ಆಗಿ ಚಿನ್ನಸ್ವಾಮಿ ಸ್ಟೇಡಿಯಂ ಕೂಡ ಸಿಗೋದಿಲ್ಲ, ಚಿನ್ನಸ್ವಾಮಿ ಗ್ರೌಂಡ್ ಸಿಗೋದಿಲ್ಲ ಅನ್ನೋ ಸುದ್ದಿ ಇದೀಗ ಹೊರಗೆ ಬರ್ತಾ ಇದೆ. ಏನು ಅಂತ ಹೇಳಿದ್ರೆ BCCI ಇದೀಗ 2026ಕ್ಕೆ IPLಗೆ RCB ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆಡೋದಕ್ಕೆ ಯಾವುದೇ ರೀತಿಯ NOCಯನ್ನು ನೀಡೋದಿಲ್ಲ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ. ಹಾಗಾಗಿ RCBಯ ಹೋಮ್ ಗ್ರೌಂಡ್ ಚಿನ್ನಸ್ವಾಮಿ ಬದಲಾಗಬಹುದು ಅನ್ನೋ ಒಂದು ಚರ್ಚೆ ಇದೀಗ ಶುರುವಾಗಿದೆ. ಈ ಚರ್ಚೆ ನಡುವೆಯಲ್ಲೇ ಈಗ ಇನ್ನೊಂದು ಆಫರ್ ಕೂಡ RCB ಫ್ರಾಂಚೈಸಿಗಳಿಗೆ ಸಿಕ್ಕಿದೆಯಂತೆ. ಅದೇನು ಅಂತ ಹೇಳಿದ್ರೆ ಮಹಾರಾಷ್ಟ್ರ ಕ್ರಿಕೆಟ್ ಅಸೋಸಿಯೇಷನ್ನ ಭಾಗವಾಗಿರುವಂತಹ ಪುಣೆಯ MCA ಕ್ರಿಕೆಟ್ ಗ್ರೌಂಡ್ ಈಗ ಒಂದು ಅಪ್ರೋಚ್ ಮಾಡಿದೆಯಂತೆ. RCBಯ 2ನೇ ಹೋಮ್ ಗ್ರೌಂಡ್ ಆಗಿ ನಮ್ಮ ಪುಣೆಯ ಗ್ರೌಂಡನ್ನು ಆಯ್ಕೆ ಮಾಡಿಕೊಳ್ಳಿ ಅನ್ನೋ ಒಂದು ಆಫರನ್ನು ನೀಡಿದರಂತೆ. ಇದ್ರ ಬಗ್ಗೆ ಈಗಾಗಲೇ ಒಂದಿಷ್ಟು ಮಾತುಕತೆಗಳು ನಡೆದು ಇನ್ನೇನು ಫೈನಲ್ ಹಂತಕ್ಕೆ ಬಂದಿದೆ ಅನ್ನೋ ಒಂದು ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಹಾಗಾಗಿ IPL ಸೀಸನ್ 26ರಲ್ಲಿ ಬೆಂಗಳೂರಿನಲ್ಲಿ RCBಯ ಯಾವ ಮ್ಯಾಚ್ಗಳು ಇರೋದಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಎಲ್ಲೋ ಒಂದು ಕಡೆ ಇದು ಕೂಡ RCB ಫ್ಯಾನ್ಸ್ಗಳಿಗೆ ಒಂದು ರೀತಿಯಲ್ಲಿ ಬೇಸರದ ವಿಷಯ. ಯಾಕಂತ ಹೇಳಿದ್ರೆ IPL ಅಂದಾಗ ಬೇರೆ ಕಡೆ ನಡೆಯೋ ಮ್ಯಾಚ್ಗಳು ಬೇಡ RCBದು, ಆದರೆ ಬೆಂಗಳೂರಿನಲ್ಲಿ ನಡೆಯುವಂತಹ ಮ್ಯಾಚಿಗೆ RCB ಮ್ಯಾಚಿಗೆ ಇರುವಂತಹ ಕ್ರೇಜೇ ಬೇರೆ. ಒಂದು ರೀತಿಯಲ್ಲಿ ಕ್ರೌಡು ಸ್ಟೇಡಿಯಂ ಒಳಗೆ ಎಷ್ಟು ತುಂಬಿರುತ್ತೋ ಹೊರಗಡೆನೂ ಅಷ್ಟೇ ಜನ ನಿಂತು RCB ತಂಡವನ್ನು ಚೇರ್ ಅಪ್ ಮಾಡ್ತಿದ್ರು. ಕೇವಲ ಮ್ಯಾಚ್ ಮಾತ್ರ ಅಲ್ಲ, ಪ್ರಾಕ್ಟೀಸ್ ಟೈಮಲ್ಲೂ ಬಂದು ಚೇರ್ ಅಪ್ ಮಾಡ್ತಿದ್ರು. ಜೊತೆಯಲ್ಲಿ ಆಟಗಾರರು ಹೋಟೆಲ್ಗೆ ಹೋಗುವಂಥ ಸಮಯದಲ್ಲಿ ರೋಡ್ಗಳಲ್ಲಿ ನಿಂತ್ಕೊಂಡು RCBಯನ್ನು ಬೆಂಬಲಿಸ್ತಾ ಇದ್ರು. ಈ ರೀತಿಯ ಒಂದು ವಾತಾವರಣವನ್ನು ನೋಡ್ತಾ ಇದ್ವಿ. ಅದೆಲ್ಲ ವಾತಾವರಣವನ್ನು ಈ ಸೀಸನ್ನಲ್ಲಿ ಎಲ್ಲೋ ಒಂದು ಕಡೆ ಕಳ್ಕೊತೀವ ಅನ್ನೋ ಒಂದು ಚಿಂತೆ ಇದೀಗ RCB ಅಭಿಮಾನಿಗಳಿಗೆ ಕಾಡ್ತಾ ಇದೆ. ಹಾಗಾಗಿನೇ ಹೇಳಿದ್ದು, ಎಲ್ಲೋ ಒಂದು ಕಡೆ RCB ಚಾಂಪಿಯನ್ ಆಗ್ಬಿಟ್ಟು ಎಲ್ಲೋ ಒಂದು ಕಡೆ ಈ ರೀತಿಯ ಘಟನೆಗಳಿಗೆ ಅವಕಾಶ ಮಾಡಿಕೊಡ್ಬಿಡ್ತಾ ಅನ್ನೋ ಒಂದು ಬೇಸರ RCB ಫ್ಯಾನ್ಸ್ಗಳಲ್ಲಿ ಇದ್ದೇ ಇದೆ. RCB ಕಪ್ ಗೆಲ್ಲದೆ ಇದ್ದಿದ್ರೇನೆ ಈ ರೀತಿಯ ಘಟನೆಗಳು ನಡೀತಿರ್ಲಿಲ್ಲ. ಎಲ್ಲೋ ಒಂದು ಕಡೆ RCB ಕಪ್ ಗೆದ್ದು ಫ್ಯಾನ್ಸ್ಗಳ ಒಂದು ಅತಿರೇಕದ ಅಭಿಮಾನ ಒಂದು ರೀತಿಯಲ್ಲಿ ಆ ಸಂದಣಿ ಸೇರಿ ಆ ಅವಘಡ ನಡೆದು ಅದು ಯಾರಿಗೂ ಮರೆಯಕ್ಕೆ ಆಗದೆ ಇರುವಂತಹ ಘಟನೆ ನಡೆದು ಆ ಘಟನೆಯಿಂದಾಗಿ ಈ ರೀತಿಯ ಬೆಳವಣಿಗೆಗಳಾಗ್ತಿರೋದ್ರಿಂದಾಗಿ ಎಲ್ಲೋ ಒಂದು ಕಡೆ RCB ಫ್ಯಾನ್ಸ್ಗಳಿಗೆ ಈ ರೀತಿಯ ಒಂದು ಬೇಸರದ ವಿಷಯಗಳು ಬ್ಯಾಕ್ ಟು ಬ್ಯಾಕ್ ಕೇಳ್ತಾ ಇರೋದು ಎಲ್ಲೋ ಒಂದು ಕಡೆ ಬೇಜಾರು ಆಗ್ತಾ ಇದೆ ಅಂತೇಳಿ RCB ಫ್ಯಾನ್ಸ್ಗಳು ವ್ಯಕ್ತಪಡಿಸ್ತಾ ಇದ್ದಾರೆ. ಸದ್ಯಕ್ಕೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ RCB ಮ್ಯಾಚ್ಗಳು ನಡೆಯೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. BCCIಯಿಂದ NOC ಸಿಗೋದು ತುಂಬಾ ಕಷ್ಟ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿನೇ ಪುಣೆಯ MCA ಕ್ರಿಕೆಟ್ ಗ್ರೌಂಡ್ಗೆ RCBಯ ಎಲ್ಲ ಹೋಮ್ ಮ್ಯಾಚ್ಗಳು ಅಲ್ಲಿಗೆ ಟ್ರಾನ್ಸ್ಫರ್ ಆಗುವಂತಹ ಎಲ್ಲ ಸಾಧ್ಯತೆಗಳಿದೆ. ಸದ್ಯಕ್ಕೆ ಇದು ಅಪ್ಡೇಟು. 2026ರಲ್ಲಿ ಬೆಂಗಳೂರಿನಲ್ಲಿ RCB ಮ್ಯಾಚ್ಗಳನ್ನು ಕಣ್ತುಂಬಿಕೊಳ್ಳುವಂತಹ ಅವಕಾಶ RCB ಫ್ಯಾನ್ಸ್ಗಳಿಗೆ ಸಿಗೋದು ಬಹುತೇಕ ಡೌಟ್ ಅಂತ ಹೇಳಲಾಗ್ತದೆ. ನೋಡೋಣ ಏನಾಗುತ್ತೆ ಅಂತೇಳಿ. ಇನ್ನೂ ಟೈಮ್ ಇದೆ. ಬೇರೆ ಏನಾರೇ ಡೆವಲಪ್ಮೆಂಟ್ ಆಗಿ ಒಂದಿಷ್ಟು BCCI ಮನವೊಲಿಸಿ NOCಯನ್ನು ತಗೊಂಡು ಮತ್ತೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಏನಾರೇ ಮ್ಯಾಚ್ಗಳು RCB ಮ್ಯಾಚ್ಗಳು ಆಗುತ್ತಾ, IPL ಮ್ಯಾಚ್ಗಳಿಗೆ ಆಡುವಂತಹ ಅವಕಾಶ ಸಿಗುತ್ತಾ ನೋಡೋಣ. ಇನ್ನೂ ಒಂದು ಮಾತು ಬರ್ತಾ ಇದೆ. 2026ರ ವರ್ಲ್ಡ್ ಕಪ್ನ ಮ್ಯಾಚ್ಗಳು ಏನು ಸ್ಥಳಾಂತರಗೊಂಡಿದೆ, ಆದರೆ ಏನು ವಾರ್ಮ್ ಅಪ್ ಮ್ಯಾಚ್ಗಳಿದೆ ಆ ವಾರ್ಮ್ ಅಪ್ ಮ್ಯಾಚ್ಗಳನ್ನು ಬೆಂಗಳೂರಿನಲ್ಲಿ ಆಡಿಸುವಂತಹ ಪ್ಲಾನ್ ಕೂಡ BCCI ಇದೆ ಅನ್ನೋ ಒಂದು ಹಿಂಟು ವರದಿಯಾಗಿರೋದ್ರಿಂದಾಗಿ ಎಲ್ಲೋ ಒಂದು ಕಡೆ IPLಗೂ ಸಹ ಇದಕ್ಕೆ ಮ್ಯಾಚ್ಗೆ ಚಿನ್ನಸ್ವಾಮಿ ಸ್ಟೇಡಿಯಂಗೆ NOC ಸಿಗ್ಬೋದು ಅನ್ನೋ ಒಂದು ಭರವಸೆ ಕೂಡ ಇದೆ. ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಇದು ಸದ್ಯಕ್ಕೆ ಅಪ್ಡೇಟು. ಸದ್ಯಕ್ಕಂತೂ ಇರುವಂಥದ್ದು RCB ಈ ಬಾರಿಯ ಸೀಸನ್ 19ರಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮ್ಯಾಚ್ ಆಡಲ್ಲ, ಎಲ್ಲದೂ ಕೂಡ ಬೇರೆ ಸ್ಥಳಕ್ಕೆ ಸ್ಥಳಾಂತರ ಆಗುತ್ತೆ ಅನ್ನೋ ಒಂದು ಸುದ್ದಿ ಇದೆ. ನೋಡೋಣ ಏನಾಗುತ್ತೆ ಏನೋ ಅಂತ ಹೇಳ್ಬೋದು. ಇದು ಸದ್ಯದ ಅಪ್ಡೇಟು. ನಿಮ್ಮ ಪ್ರಕಾರ RCB ಮ್ಯಾಚ್ಗಳು ಚಿನ್ನಸ್ವಾಮಿ ಸ್ಟೇಡಿಯಂನಿಂದ ಬೇರೆ ಕಡೆ ಹೋಗ್ತಿರೋದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವೇನು? ಎಲ್ಲೋ ಒಂದು ಕಡೆ RCB ಚಾಂಪಿಯನ್ ಆಗಿದೆ, ಒಂದು ರೀತಿಯಲ್ಲಿ RCB ಫ್ಯಾನ್ಸ್ಗಳಿಗೆ ಮುಳುವಾಯಿತು ಅಂತ ನಿಮಗೇನಾದರೂ ಅನಿಸುತ್ತಾ? ಕಮೆಂಟ್ ಮಾಡಿ ತಿಳಿಸಿ.